ಮಾಡಿದ ತಪ್ಪನ್ನ ಮುಚ್ಚಾಕೋದು ಅಷ್ಟು ಈಸಿ ಅಲ್ಲ. ಪೊಲೀಸರು ಸರಿಯಾಗಿ ತನಿಖೆ ನಡೆಸಿದ್ರೆ ಸತ್ಯಾಸತ್ಯತೆ ಹೊರಬರದೇ ಇರೋ ಚಾನ್ಸೇ ಇಲ್ಲ ಅನ್ನೋದು ಅವರಿಗೆ ಸ್ಪಷ್ಟವಾಗೋ ಹೊತ್ತಿಗೆ ಎಲ್ಲವೂ ಮುಗಿದು ಹೋಗಿತ್ತು. ಮಾಡಬಾರದ್ದನ್ನ ಮಾಡಿ ಕುಂತಿದ್ದವರ ಕೈಗೆ ಕೋಳ ಬಿದ್ದಾಗಿತ್ತು. ಸ್ಕೂಲ್ ಮಾಸ್ಟರ್ ಕೊಲೆ ಕೇಸಿನ ಬೆನ್ನಿಗೆ ಬಿದ್ದ ಹುಬ್ಬಳ್ಳಿ ಧಾರವಾಡದ ಪೊಲೀಸರು ಮೃತನ ಜನ್ಮ ಜಾಲಾಡಿಬಿಟ್ರು. ಅವನಿಗೂ ಅವನ ಫ್ಯಾಮಿಲಿಗೂ ಇದ್ದ ಅಟ್ಯಾಚ್ಮೆಂಟ್ ಅಷ್ಟಕ್ಕಷ್ಟೇ ಅನ್ನೋದು ಯಾವತ್ತೋ ಗೊತ್ತಾಗಿತ್ತು. ನಂತರ ಗೊತ್ತಾಗಿದ್ದು ಅದಕ್ಕೆ ಕಾರಣ ಏನು ಅನ್ನೋದು. ತಪೋವನದ ತಪ್ಪಲಲ್ಲಿ ಮೇಷ್ಟ್ರು ಸತ್ತು ಮಲಗಿರೋ ಸುದ್ದಿ ಕೇಳಿ ಹುಬ್ಬಳ್ಳಿಯ ಆನಂದನಗರದ ವಿಧವೆಯೊಬ್ಬಳು ಕಣ್ಣೀರು ಹಾಕಿದ್ಲು. ಅದು ಗೊತ್ತಾಗಿ ಪೊಲೀಸರು ಅವಳ ಬಗ್ಗೆ ವಿಚಾರಿಸಿದಾಗ ಆಕೆ ಮೃತ ಟೀಚರಪ್ಪನ ಕೀಪು ಅನ್ನೋದು ಗೊತ್ತಾಗಿದೆ. ಗಜೇಂದ್ರ ಆಲ್ಮೋಸ್ಟ್ ಅವಳ ಮನೆಯಲ್ಲೇ ಇರ್ತಾ ಇದ್ದ. ದುಡಿಮೆಯನ್ನು ಅವಳಿಗೆ ತಗೊಂಡು ಹೋಗಿ ಕೊಡ್ತಾ ಇದ್ದ. ಅದಕ್ಕೆ ಆ ಹೆಂಗಸಿನ ಕಡೆಯವರ ವಿರೋಧ ಇರಲಿಲ್ಲ. ಆದ್ರೆ ಕಟ್ಕೊಂಡ ಹೆಂಡತಿ ಮಕ್ಕಳು ಮಾತ್ರ ಬೇಸತ್ತಿದ್ರು. ಗಜೇಂದ್ರಪ್ಪ ಬಸಪ್ಪ ಪೂಜಾರಿ ಹೆಡ್ ಮಾಸ್ಟ್ರು. ಅವರಿಗೆ 4 ಜನ ಮಕ್ಕಳು. 4 ಜನ ಮಕ್ಕಳಲ್ಲಿ 3 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಮಗಳು. ಸೊ ಅದರಲ್ಲಿ ಇವ್ರಿಗೇನಂದ್ರೆ ಅಫ್ಕೋರ್ಸ್ ಇವ್ರ ಹೆಂಡತಿನೂ ಜೀವಂತ ಇದ್ದ ಅವಾಗ. ಈಗ ಹೆಂಡತಿನೂ ಇಲ್ಲ, ಬಸಪ್ಪ ಪೂಜಾರಿ ಅವರ ಹೆಂಡತಿನೂ ಇಲ್ಲ. ಅವಾಗ ಏನಂದರೆ ಇವರು ಹುಬ್ಬಳ್ಳಿನಲ್ಲಿ ಒಬ್ಬ ಲೇಡಿ ಜೊತೆ, ಒಬ್ಬ ವಿಡೋ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡು ಇವರಿಗೆ ಏನೇನು ಬರ್ತದೋ ಸ್ಯಾಲ್ರಿ ಆಗಲಿ, ಏನೇನೇ ಫೈನಾನ್ಷಿಯಲ್ ಬೆನಿಫಿಟ್ಸ್ ಏನು ಬಂದಿದ್ದನು ಅವಳಿಗೆ ಕೊಡ್ತಾ ಇದ್ದನಂತೆ. ಅದೇ ನೋವಲ್ಲಿ ಮಕ್ಕಳು ತಂದೆಯ ಕಥೆ ಮುಗಿಸೋ ಯೋಚನೆ ಮಾಡಿದ್ರ. ಆ ಅನುಮಾನದಲ್ಲಿ ತನಿಖೆ ಮುಂದುವರೆಸಿದ ಪೊಲೀಸರು ಮೊದಲು ತೆಗೆಸಿದ್ದು ಮಕ್ಕಳ ಮೊಬೈಲ್ ನಂಬರ್ ಅನ್ನ. ಮೊಬೈಲ್ ಕಾಲ್ ಡೀಟೇಲ್ಸ್ ಈ ಕೇಸು ಪತ್ತೆಯಾಗಿದೆ. ಪತ್ತೆಯಾಗಿ ನಮಗೆ ಅವ್ರು ಯಾರ್ಯಾರ ಮೇಲೆ ಅಂತ ಹೇಳಿ ನಮಗೆ ಸಮಸ್ಯೆ ಬಂದಾಗ ಅವ್ರಿಗೆ ಒಬ್ಬೊಬ್ಬರಿಗೆ ಪಿಕಪ್ ಮಾಡಿ ನಾವು ಇಂಟ್ರಾಗೇಷನ್ ಮಾಡಿದಾಗ ಎಲ್ಲ ಈ ಕೊಲೆಗೆ ಏನು ವಾಟ್ ಇಸ್ ದ ಮೋಟಿವ್ ಮತ್ತು ಇದು ಯಾಕೆ ಆಗಿದೆ ಅಂತ ಹೇಳಿ ಎಲ್ಲ ನಮಗೆ ತಿಳಿದು ಬಂದಿದೆ. ಮೊಬೈಲ್ ಕಾಲ್ ಲಿಸ್ಟ್ ಅನ್ನ ನೋಡಿದ್ರೆ ತಕ್ಷಣ ಏನ್ ಅರ್ಥ ಆಯ್ತೋ ಇಲ್ವೋ, ಆದ್ರೆ ಅವನೊಬ್ಬನ್ನ ಅನುಮಾನದಿಂದ ಎತ್ತಾಕೊಂಡ್ಬಂದು 2 ಡೇಟ್ ಹಾಕಿದ್ದು ಎಲ್ಲ ಹೊರಬಿದ್ಬಿಡ್ತು. ಅಲ್ಲಿ ಕರಾಟೆ ಮಾಸ್ಟರ್ ಕಿಲ್ಲರ್ ಆಗಿದ್ದ. ಆಮೇಲೆ ಅವ್ರು ಪರಿಚಯ ಇದ್ರಲ್ರಿ ನನ್ನ ಕಡೆ, ಇವರಪ್ಪ ಒಂದಿನ ಸಪ್ತಾಪುರ ಕಡೆ ಕರ್ಕೊಂಡು ಹೋದಿರು. ಅಲ್ಲಿಂದ ಕರ್ಕೊಂಡು ಪಿಕಪ್ ಮಾಡ್ಕೊಂಡು ಹೋದಿರು ಸ್ಟಾರ್ ಫ್ಯಾಕ್ಟ್ರಿ ಬ್ಯಾಕ್ ಸೈಡ್. ಅಲ್ಲಿಂದ ಆ್ಯಕ್ಚುಲಿ ಮತ್ತೆ ಅವ್ರನ್ನ ಯಾಕೋ ಮನಸ್ಸಿನಾಗ ಹಿಂದೆ ಮುಂದಾಗಿ ಬಿಟ್ಬಿಡೋಣ ಅಂತೇಳಿ ವಿಚಾರ ಮಾಡಿ ಶ್ರೀನಗರ ಛತ್ರಿವರೆಗೂ ವಾಪಸ್ ಬಂದ್ವಿ. ಅವರು ಅಲ್ಲಿಂದ ಇಲ್ಲ ಸ್ವಲ್ಪ ನಮ್ಮ ರಿಲೇಷನ್ಗೆ ಜಾಗ ಬೇಕಾಗೈತಿ, ಎಲ್ಲಿ ಸಿಗ್ತದೆ ಏನು ತೋರಿಸು ಅನ್ನೋಟ್ಲೆ ಮತ್ತು ರಿಪೀಟ್ ಗಾಡಿ ಓಡಿಸ್ಕೊಂಡು ಸ್ಟಾರ್ ಫ್ಯಾಕ್ಟ್ರಿ ಕಡೆ ಹೋದಿರಿ. ಅಲ್ಲಿಗೆ ಹೋಗಿ ಒಳಗಡೆ ಜಾಗ ಗೀಗ ತೋರಿಸ್ತಿದ್ದೆ. ಅಲ್ಲಿ ಜಾಗ ಚಲೋ ಐತ್ರಿ, ಯಾರೂ ಮಂದಿ ಇದ್ದಿದ್ದಿಲ್ಲ. ಆ ಮೂಮೆಂಟ್ನಾಗ ಇವನು ಹಗ್ಗ ಹಾಕಿ ಹೇಳ್ಬಿಟ್ಟ. ಎಲ್ಲವನ್ನು ತಣ್ಣಗೆ ವಿವರಿಸ್ತಾನಾದ್ರೂ ಇವನು ಈ ಹಿಂದೆ ಕೊಲೆ ಮಾಡಿ ಗೊತ್ತಿದ್ದವನಲ್ಲ. ಜೊತೆಗೆ ಸೇರಿಕೊಂಡು ಮರ್ಡರ್ ಮಾಡಿದ ಮಂಜನಿಗೂ ಇದು ಫಸ್ಟ್ ಎಕ್ಸ್ಪೀರಿಯನ್ಸು. ಇಬ್ರು ಸೇರಿ ಕತ್ತಿಗೆ ಹಗ್ಗ ಹಾಕಿ ಜೀಕಿದ ಮೇಲೂ ಜೀವ ಇದ್ಬಿಟ್ರೆ ಅನ್ನೋ ಭಯದಲ್ಲಿ ಹೆಣಕ್ಕೆ ಹಿಗ್ಗಾಮುಗ್ಗ ಹೊಡೆದಿದ್ರು. ಅದು ಪೊಲೀಸರಿಗೆ ಮೊದಲೇ ಗೊತ್ತಾಗಿತ್ತು. ಸೈಟ್ ನೋಡೋಣ ಬಿಡಿ, ಇಲ್ಲಿ ಒಂದು ಚೀಪಾ ಸಿಗ್ತಾ ಇದೆ, ಸೈಟ್ ತೋರಿಸೋಣ ಅಂತ ಹೇಳಿ ಅಲ್ಲಿ ನಿಲ್ಲಿಸ್ಬಿಟ್ಟು ಈ ಸೈಟ್ ನಮ್ಮದು, ಆ ಸೈಟ್ ನಮ್ಮದೇ ನೋಡಿ ಅದನ್ನು ಮಾತಾಡ್ತಾ ಸಡನ್ ಆಗಿ ಅವನು ಸ್ವಲ್ಪ ಬೇರೆ ತರಹ ಅನುಮಾನನೇ ಇಲ್ಲ ಈ ಥರ ಆಗ್ತದೆ ಅಂತ ಹೇಳಿ ಅವನು ಸೈಟ್ಗಳು ಅದು ನೋಡ್ತಾ ಇದ್ದಾಗ ಟಕ್ ಅಂತ ಹೇಳಿ ಅವ್ರಿಗೆ ಈ ಕರಾಟೆ ಪಂಚ್ ಕೊಟ್ಟು ಗ್ರಾಯಿನ್ ರೀಜ್ನಲ್ಲಿ ಲೋಯರ್ ಅಬ್ಡಾಮಿನಲ್ಲಿ ಅದು ಸ್ವಲ್ಪ ಬಿದ್ದ ತಕ್ಷಣ ಅವನಿಗೆ ಹಗ್ಗ ಹಾಕಿ ಸ್ಟ್ರಾಂಗ್ಲೇಟ್ ಮಾಡಿ ಸಾಯಿಸಿದ್ರು. ಸತ್ತಿದ ಮೇಲೇನು ಮತ್ತು ಇವನು ಸತ್ತಿದನ ಇಲ್ಲ ಅಂತ ಹೇಳಿಬಿಟ್ಟು ಬೇರೆ ಒಂದು ಕೋಲ್ ತಗೊಂಡು ಕಾಲ್ ಮೇಲೆ ಅಲ್ಲಿ ಹೊಡೆದ್ಬಿಟ್ಟು ಟೆಸ್ಟ್ ಮಾಡಿದ್ರು. ಸೊ ಹಂಗಾಗಿ ಲೆಗ್ ಇಂಜರೀಸ್ ಎಲ್ಲ ಇದೆ. ಹೀಗೆ ಹೆಣಕ್ಕೆ ಹೊಡೆದು ಹೋದವರು 6-7 ತಿಂಗಳುಗಳ ಕಾಲ ನಿಶ್ಚಿಂತೆಯಿಂದ ಉಳಿದು ಬಿಟ್ಟಿದ್ರು. ಪೊಲೀಸರಿಗೆ ಇವರ ಪ್ಲಾನ್ ಗೊತ್ತಾಗಬಹುದು ಅನ್ನೋ ಸಣ್ಣ ಯೋಚನೆನೂ ಇರಲಿಲ್ಲ. ಹಂಗಾಗಿ ಕಾಲೇಜಿಗೆ ಹೋದ ಹುಡುಗ ಈಸಿಯಾಗಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದ. ಆದ್ರೆ ಯೂನಿವರ್ಸಿಟಿಯಲ್ಲಿ ಕುಂತಿದ್ದ ಹುಡುಗಿ ಮಾತ್ರ ಖಾಕಿಗಳ ಕೈಗೆ ಸಿಗಲಿಲ್ಲ. ಇವಳು ಆಕೆಯ ಗಂಡನ ಮನೆಯಲ್ಲೂ ಇಲ್ಲ. ಅಸಲಿಗೆ ಈ ಇಡೀ ಪ್ಲಾನಲ್ಲೇ ಅವಳಿಲ್ಲ ಅಂತಾನೆ ಮುಖ್ಯ ಆರೋಪಿ ತಾರಕೇಶ್ವರ. ಆದ್ರೆ ಪೊಲೀಸರ ಹತ್ರ ಇರೋ ಪ್ರೂಫ್ಗಳೇ ಬೇರೆ ಕಥೆ ಹೇಳುತ್ತವೆ.
ಪೊಲೀಸರು ಹಳ್ಳಿ ಮೇಸ್ಟ್ರ ಮರ್ಡರ್ ಕೇಸ್ ಟ್ರೇಸ್ ಮಾಡಿ ಮಗನನ್ನ ಎಳ್ಕೊಂಡ್ಬಂದ್ರು. ಜೊತೆಗೆ ಮಗಳ ಕೈವಾಡನೂ ಇದೆ ಅಂತ ಅವರಂತಾರೆ. ಅಕ್ಕ ತಮ್ಮ ಸೇರಿ ಮಾಡಿದ ಕೆಲಸದ ಬಗ್ಗೆ ಪೊಲೀಸರಿಗೆ ಗೊತ್ತಾಗಿದ್ದು ಹೇಗೆ? ಗಜೇಂದ್ರ ಮರ್ಡರ್ ಆಗಿದ್ದು ಯಾಕೆ? ಅವರ ಮನೆಯಲ್ಲೇ ಇರೋ ಉಳಿದ ಮಕ್ಕಳಿಗೆ ಅಪ್ಪನ ಮರ್ಡರ್ ಸ್ಕೆಚ್ ಹಾಕಿರೋದು ಯಾಕೆ ಗೊತ್ತಾಗ್ಲಿಲ್ಲ? ಅದನ್ನ ಹೇಳ್ತೀವಿ ಒಂದು ಬ್ರೇಕ್ನ ನಂತರ.